ಶುಕ್ರವಾರ ಹೊರಬೀಳಲಿದೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನಿನ ಭವಿಷ್ಯ. ಘಟಾಘಟ್ ಖಾತೆಗಾಗಿ ಮುಗಿಬಿದ್ದ ಮಹಿಳೆಯರು. ಸಾಕಷ್ಟು ತಿರುವು ಪಡಿತಾ ಇದೆ ವಾಲ್ಮೀಕಿ ನಿಗಮದ ಅಧಿಕಾರಿಯ ಆತ್ಮಹತ್ಯೆ ಪ್ರಕರಣ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಯಾಕೆ? ಬೀದರ್ನಲ್ಲಿ ಹುಚ್ಚಾಟ ಮೆರೆದ ವಿದ್ಯಾರ್ಥಿಗಳು. ಪೋಕ್ಸೋ ಕೇಸ್ ಸಂಬಂಧ ಮುರುಘಾ ಶ್ರೀಗಳಿಂದ ನಡೀತಾ ಇದೆಯಾ ಸಾಕ್ಷಿ ನಾಶಕ್ಕೆ ಯತ್ನ? ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಕರ್ನಾಟಕ ಟಾಪ್ 20. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಬಂಧನದ ಭೀತಿ ಎದುರಿಸ್ತಾ ಇರುವ ಭವಾನಿ ರೇವಣ್ಣರ ನಿರೀಕ್ಷಣಾ ಜಾಮೀನು ಭವಿಷ್ಯ ಶುಕ್ರವಾರ ತಿಳಿಯಲಿದೆ. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಮೇ 31ಕ್ಕೆ ಮುಂದೂಡಿದೆ. ಎಸ್ಐಟಿ ಪರ ವಾದ ಮಂಡಿಸಿದ ಎಸ್ಪಿಪಿ ದೂರುದಾರ ಹಾಗೂ ಪ್ರಕರಣದ A2 ಆರೋಪಿ ಮಾತನಾಡಿರೋ ಕಾಲ್ ರೆಕಾರ್ಡ್ ಇದೆ. ಅದರ ಕಾಲ್ ರೆಕಾರ್ಡಿಂಗ್ ಕೂಡ ತನಿಖೆ ಸಂದರ್ಭದಲ್ಲಿ ಸಿಕ್ಕಿದೆ. ಪೊಲೀಸ್ ಕೇಸ್ ಇದೆ. ಸಿಕ್ಕಾಕೊಂಡ್ರೆ 2 ವರ್ಷ ಜೈಲು, ಹೊರಗೆ ಬರೋಕೆ ಸಾಧ್ಯವಿಲ್ಲ ಅಂತ ಮಾತನಾಡಿದ್ದಾರೆ. ಭವಾನಿ ಅವರು A2 ಆರೋಪಿಗೆ ಸಂತ್ರಸ್ತೆಯಿಂದ ವಿಡಿಯೋ ಮಾಡಿಸು ಅಂದಿದ್ದಾರೆ. ಆಗ ಅವರು ವಿಡಿಯೋ ಮಾಡಿಸಿ ಅದನ್ನ ಬಿಟ್ಟಿದ್ದಾರೆ. 40 ಕಿಲೋಮೀಟರ್ ದೂರದಲ್ಲಿ ಕಿಡ್ನಾಪ್ ಮಾಡಿ ಅವರನ್ನ ಇಡಲಾಗಿತ್ತು. ಇನ್ನೂ ಕೆಲವು ಸಂಭಾಷಣೆಗಳನ್ನ ವಾಟ್ಸ್ಆಪ್ ಮೂಲಕವೂ ಮಾಡಲಾಗಿದೆ. ಫೋನ್ ಸಂಭಾಷಣೆಯಲ್ಲಿ ಭವಾನಿ ಭಾಗಿ ಬಗ್ಗೆಯೂ ಸಂಭಾಷಣೆ ಇದೆ ಎಂದಿದ್ದಾರೆ. ಭವಾನಿ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡದಂತೆ ಎಸ್ಪಿಪಿ ಮನವಿ ಮಾಡಿದ್ದಾರೆ. ಇದಕ್ಕೆ ಭವಾನಿ ಪರ ವಕೀಲರು ಫೋನ್ ಆಡಿಯೋ ಸಂಭಾಷಣೆಯನ್ನ ಸಾಕ್ಷಿಯಾಗಿ ಪರಿಗಣಿಸಲು ಸಾಧ್ಯವಿಲ್ಲ, ಭವಾನಿ ಅವರ ವಿರುದ್ಧ ನೇರವಾಗಿ ಆರೋಪ ಮಾಡುವ ಸಾಕ್ಷ್ಯಗಳು ಇಲ್ಲ ಅಂತ ಪ್ರತ್ಯುತ್ತರ ಕೊಟ್ಟರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಜಾಮೀನು ಆದೇಶವನ್ನ 31ಕ್ಕೆ ಕಾಯ್ದಿರಿಸಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಘೋಷಣೆಗಳಿಂದ ವೋಟ್ ಸೆಳೆದಿದ್ದ ಕಾಂಗ್ರೆಸ್ ಇದೀಗ ಲೋಕಸಭೆ ಚುನಾವಣೆಯ ಪ್ರಚಾರದಲ್ಲೂ ಅದೇ ಅಸ್ತ್ರವನ್ನು ಪ್ರಯೋಗಿಸಿದೆ. ರಾಹುಲ್ ಗಾಂಧಿ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಎಲ್ಲ ಮಹಿಳೆಯರಿಗೆ 8,500 ಹಣ ಹಾಕೋದಾಗಿ ಹೇಳಿದರು. ಇದಕ್ಕಾಗಿ ಕಟಾಕಟ್ ಖಾತೆ ಮಾಡಿಸಲು ಕರೆ ನೀಡಿದರು. ಇದೀಗ ಕಟಾಕಟ್ ಖಾತೆ ಮಾಡಿಸಲು ಮಹಿಳೆಯರು ಕ್ಯೂ ನಿಂತಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿರುವ ಅಂಚೆ ಕಚೇರಿ ಹಾಗೂ ಇತರೆ ಕಡೆ ಡಿಜಿಟಲ್ ಖಾತೆ ತೆರೆಯಲು ನಾರಿಯರ ದಂಡು ಮುಗಿಬಿದ್ದಿದೆ. ಕಳೆದ 15 ದಿನಗಳಿಂದ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಖಾತೆ ತೆರೆಯಲು ಅಂಚೆ ಇಲಾಖೆ ಎದುರು ಹಾಜರಾಗ್ತಾ ಇದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಅಂಚೆ ಕಚೇರಿ ಸಿಬ್ಬಂದಿ ಟೋಕನ್ ವಿತರಣೆ ಮಾಡ್ತಾ ಇದ್ದಾರೆ. ಮುಂಜಾನೆ 4 ಗಂಟೆಯಿಂದಲೇ ಟೋಕನ್ಗಾಗಿ ಸರತಿ ಸಾಲಲ್ಲಿ ನಿಲ್ಲುತ್ತಿರುವ ಮಹಿಳೆಯರಿಂದ ಅಂಚೆ ಕಚೇರಿ ಸಿಬ್ಬಂದಿ ಹೈರಾಣಾಗಿದ್ದಾರೆ. ಇನ್ನು ಯಾರು ಅಧಿಕಾರಕ್ಕೆ ಬಂದ್ರೇನು ಹಣ ಬರುತ್ತೆ ಅಂತ ಅಕ್ಕಪಕ್ಕದವರು ಹೇಳಿದ್ರು, ಅದಕ್ಕೆ ಬಂದ್ವಿ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹಾಕ್ತಾರೆ ಅಂತ ನಾವು ಬಂದಿದ್ದು. ಏನು ಅಮೌಂಟ್ ಹಾಕ್ತಾರೆ ಅಂತ ಹೇಳಿದ್ರು. ಎಷ್ಟು ಹಾಕ್ತಾರಂತೆ? 800 ಹಾಕ್ತಾರೆ, 200 ಅಂತಾರೆ ಹೇಳಿದ್ರು. ನಾವು ಬಂದ್ರು. ಅಕೌಂಟ್ ಈ ತರ ಆಧಾರ್ ಕಾರ್ಡ್ ನಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ಸ್ ಮಾಡಿದ್ರೆ 8,500 ರೂಪಾಯಿ ತಿಂಗಳಿಗೆ ಬರ್ತದೆ ಅಂತ ಹೇಳಿದ್ರು. ಆ ರೇಷನ್ ಕಾರ್ಡ್ ಇರ್ಲ ಅವ್ರಿಗೆ ಆಧಾರ್ ಕಾರ್ಡ್ ನಲ್ಲಿ ಅಕೌಂಟ್ ಓಪನ್ ಆಗ್ತಾ ಇದೆ, ಅವ್ರಿಗೆ ಮಾಡ್ಬೋದು. ಈ ತರ ಕಾಂಗ್ರೆಸ್ ಲಾಭ ನೀವು ಎದ್ಬೋದು ಅಂತ ನಾವು ಅದು ಕೇಳಿಸ್ಕೊಂಡು ನಾವು ಬಂದಿದ್ದೀವಿ. 8,000 ಹಾಕ್ತಾರೆ ಬರೋ ತಿಂಗಳು. ಇಲ್ಲಿ ಹೋಗ್ರಿ, ಇಲ್ಲಿ ಹೋದ್ರೆ ಇಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಬಂದೆ ನಾನು. ಇವಾಗ ಕೇಳ್ಕೊಂಡು ಹೋಗೋಣ ಎಲ್ಲ ತಗೊಂಡು ಬಂದಿದ್ದೀನಿ. ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಾಕಷ್ಟು ತಿರುವುಗಳು ಸಿಕ್ಕಿವೆ. ಪ್ರಕರಣ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಬರೋಬ್ಬರಿ 94 ಕೋಟಿಗೂ ಹೆಚ್ಚು ಅಕ್ರಮ ಹಣ ವರ್ಗಾವಣೆಯಾಗಿದೆ ಅಂತ ತಿಳಿದು ಬಂದಿದೆ. ವಾಲ್ಮೀಕಿ ನಿಗಮದ ಪ್ರಧಾನ ವ್ಯವಸ್ಥಾಪಕ ರಾಜಶೇಖರ್ ನೀಡಿದ ದೂರಿನ ಅನ್ವಯ ಯೂನಿಯನ್ ಬ್ಯಾಂಕ್ನ ಎಂಡಿ ಹಾಗೂ ಸಿಇಒ ಸೇರಿ ಬ್ಯಾಂಕ್ನ ಆಡಳಿತ ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರಕರಣದ ಪ್ರಾಥಮಿಕ ತನಿಖೆಯಲ್ಲಿ ನಿಗಮದ ಹಣ ಐಟಿ ಕಂಪನಿಯೊಂದರ 14 ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಇನ್ನು ಮೃತ ಚಂದ್ರಶೇಖರನ್ ಮನೆಗೆ ಸಿಐಡಿ ತಂಡ ಭೇಟಿ ನೀಡಿ ವಿಚಾರಣೆ ನಡೆಸಿದ್ದು ಮನೆಯಲ್ಲಿದ್ದ ಪೆನ್ ಡ್ರೈವ್ ಹಾಗೂ ಡೆತ್ ನೋಟ್ ಕೊಂಡೊಯ್ದಿದ್ದಾರೆ. ಇತ್ತ ಚಂದ್ರಶೇಖರನ್ ಆತ್ಮಹತ್ಯೆ ಖಂಡಿಸಿ ಶಿವಮೊಗ್ಗದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆಯಲ್ಲಿ ಶ್ರೀನಿವಾಸ್ ಪೂಜಾರಿ, ಶಾಸಕ ಚನ್ನಬಸಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದರು. ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವಾಗಬೇಕು ಹಾಗೂ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಅಹಿತಕರವಾದ ಘಟನೆ ಅದಾಗಬಾರ್ದಾಗಿತ್ತು. ಅವ್ರು ಯಾರ್ಯಾರು ಕೆಲವರು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ, ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೀನಿ. ಅವರ ಬಗ್ಗೆ ಎಲ್ಲರ ಒಂದು ಒತ್ತಾಯ ಇದೆ. ಅವರೇ ವಾಲಂಟ್ರಿಯಾಗಿ ರಾಜೀನಾಮೆ ಕೊಟ್ಟು ಗೌರವವನ್ನು ಉಳಿಸ್ಕೋಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರೆ. ಬೀದರ್ನಲ್ಲಿ ಎಂಬಿಬಿಎಸ್ ವಿದ್ಯಾರ್ಥಿಗಳು ಹುಚ್ಚಾಟ ಮೆರೆದಿದ್ದಾರೆ. ಕನ್ನಡ ಕಲೋತ್ಸವ ಸಂಘದಿಂದ ನೂತನ ಎಂಬಿಬಿಎಸ್ ಬ್ಯಾಚ್ನ ಬರಮಾಡಿಕೊಳ್ಳುವ ವೇಳೆ ವಿಪರೀತ ಶಬ್ದ ಮಾಲಿನ್ಯ ಮಾಡಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಯ ಆವರಣದಲ್ಲೇ ಡಿಜೆ ಸೌಂಡ್ ಹಾಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ. ಪಕ್ಕದಲ್ಲೇ ರೋಗಿಗಳು ಇರುವುದನ್ನ ಮರೆತು ತಮ್ಮ ಆಟಾಟೋಪ ಮೆರೆದಿದ್ದಾರೆ. ಎಲ್ಲ ನೋಡಿದ್ರೂ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹಾಗೂ ಮೆಡಿಕಲ್ ಕಾಲೇಜು ಉಪನ್ಯಾಸಕರು ಸುಮ್ಮನಿದ್ದಾರೆ. ಆಸ್ಪತ್ರೆ ಪಕ್ಕದಲ್ಲೇ ಸೌಂಡ್ ಮಾಡಬಾರದು ಎಂಬ ನಿಯಮವಿದ್ರೂ ಕ್ಯಾರೆ ಎನ್ನದೆ ನಿಯಮ ಗಾಳಿಗೆ ತೂರಿದ್ದಾರೆ.
ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗಳಿಂದ ಸಾಕ್ಷ್ಯ ನಾಶಕ್ಕೆ ಯತ್ನ ನಡೆದಿದೆ ಎಂಬ ಆರೋಪ ಕೇಳಿಬರ್ತಿದೆ. ಪೋಕ್ಸೋ ಪ್ರಕರಣದ ಸಂತ್ರಸ್ತ ಮಹಿಳೆ ನಾಪತ್ತೆಯಾಗಿದ್ದಾಳೆ ಅಂತೇಳಿ ಆಕೆಯ ಚಿಕ್ಕಪ್ಪ ಮೇ 24ರಂದು ಮಹಿಳಾ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಆದರೆ ಸಂತ್ರಸ್ತೆ ಮೈಸೂರಿನ ಒಡನಾಡಿ ಸಂಸ್ಥೆಯಲ್ಲಿ ಪತ್ತೆಯಾಗಿದ್ದಾಳೆ. ಈ ಬಗ್ಗೆ ಒಡನಾಡಿ ಸಂಸ್ಥೆಯೇ ಚಿತ್ರದುರ್ಗದ ಮಹಿಳಾ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದೆ. ಈ ಮಧ್ಯೆ ಮುರುಘಾ ಶ್ರೀಗಳ ಬೆಂಬಲಿಗರಿಂದ ಸಂತ್ರಸ್ತೆಯ ಚಿಕ್ಕಪ್ಪನ ಮೂಲಕ ಬಾಲಕಿಗೆ ಒತ್ತಡವನ್ನು ಹಾಕ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮುರುಘಾ ಶ್ರೀಗಳ ವಿರುದ್ಧ ಸಾಕ್ಷ್ಯ ನುಡಿಯದಂತೆ ಕೇಸ್ ವಾಪಸ್ ಪಡೆಯುವಂತೆ ಬಾಲಕಿಗೆ ಒತ್ತಡವನ್ನು ಹಾಕಲಾಗಿತ್ತು ಅಂತ ತಿಳಿದು ಬಂದಿದೆ. ಮುರುಘಾ ಶ್ರೀಗಳ ಬೆಂಬಲಿಗರಿಂದ ಆಮಿಷಕ್ಕೊಳಗಾದ ಚಿಕ್ಕಪ್ಪನ ಒತ್ತಡ ಹಾಗೂ ಜೀವ ಬೆದರಿಕೆಯಿಂದಾಗಿ ಮನೆ ಬಿಟ್ಟು ಹೋಗಿರುವುದಾಗಿ ಪೊಲೀಸರು ಸಿಡಬ್ಲ್ಯೂಸಿ ಎದುರು ಸಂತ್ರಸ್ತೆ ಅಳಲನ್ನು ತೋಡ್ಕೊಂಡಿದ್ದಾಳೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇನ್ನು ಸಂತ್ರಸ್ತ ಬಾಲಕಿಯ ಹೇಳಿಕೆಯನ್ನು ಆಧರಿಸಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮಂಜುಳಾರಿಂದ ದೂರು ದಾಖಲಾಗಿದೆ.